ವೆಲ್ಕಮ್ ಬ್ಯಾಕ್ ಟು ಲಡ್ಡು ಕಿಚನ್. ಫಸ್ಟ್ ಟೈಮ್ ನೀವು ನನ್ನ ಚಾನಲ್ನ ನೋಡ್ತಾ ಇದ್ರೆ ಸಬ್ಸ್ಕ್ರೈಬ್ ಮಾಡಿ, ಪಕ್ಕದಲ್ಲಿರೋ ಬೆಲ್ ಐಕಾನ್ನ ಕ್ಲಿಕ್ ಮಾಡಿ. ನಾನು ನಿಮ್ಗೆ ಇವತ್ತು ಸ್ಪೆಷಲ್ ಆದ ಗೀ ರೈಸ್ ಮತ್ತು ಕುರ್ಮಾ ಮಾಡೋದು ಹೇಗೆ ಅಂತ ತೋರಿಸ್ಕೊಡ್ತಾ ಇದ್ದೀನಿ. ಬನ್ನಿ, ಅದಕ್ಕೆ ಬೇಕಾಗಿರುವ ಇಂಗ್ರೀಡಿಯೆಂಟ್ಸ್ ಏನು ಅಂತ ನೋಡ್ಕೊಂಡು ಬರೋಣ. ತೆಂಗಿನ ಹಾಲು, ಪುದೀನ, ಬಟಾಣಿ, ಹಸಿಮೆಣಸಿನ್ಕಾಯಿ, ಕಸ್ತೂರಿ ಮೆಥಿ, ಈರುಳ್ಳಿ, ಪಲಾವ್ ಎಲೆ, ಚಕ್ಕೆ, ಲವಂಗ, ಏಲಕ್ಕಿ, ಮರಾಠಿ ಮೊಗ್ಗು, ಜಾಪತ್ರೆ, ಗೋಡಂಬಿ, ಕರಿಬೇವು, ಕೊತ್ತಂಬರಿ ಸೊಪ್ಪು, ಶುಂಠಿ ಬೆಳ್ಳುಳ್ಳಿ ಪೇಸ್ಟ್, 1-2 ಗ್ಲಾಸ್ ಆಗೋಷ್ಟು ಅಕ್ಕಿ. ಈಗ ನಾನು ಸ್ಟವ್ನ ಆನ್ ಮಾಡಿ ಒಂದು ಕುಕ್ಕರ್ನ ಇಟ್ಕೊತಾ ಇದ್ದೀನಿ. ಕುಕ್ಕರ್ ಸ್ವಲ್ಪ ಕಾದಾದ್ಮೇಲೆ ನಾನೀಗ 1-2-3 ಟೇಬಲ್ ಸ್ಪೂನ್ ಆಗೋಷ್ಟು ಎಣ್ಣೆನ ಹಾಕ್ಕೊತಾ ಇದ್ದೀನಿ. ಎಣ್ಣೆ ಕಾದಾದ್ಮೇಲೆ ನಾನೀಗ ಪಲಾವ್ ಐಟಮ್ನ ಹಾಕ್ಕೊತಾ ಇದ್ದೀನಿ. ಪಲಾವ್ ಎಲೆ 2, ಚಕ್ಕೆ 1 ಇಂಚ್ ಆಗೋಷ್ಟು, ಏಲಕ್ಕಿ 2, ಮರಾಠಿ ಮೊಗ್ಗು 1, ಗೋಡಂಬಿ ಇದಿಷ್ಟನ್ನು ಹಾಕಿ ನಾನು ಫ್ರೈ ಮಾಡ್ಕೊತಾ ಇದ್ದೀನಿ. ನಾನು ಒಂದು 10 ಹಸಿಮೆಣ್ಸಿನ್ಕಾಯಿನ ತೊಗೊಂಡು ಕಟ್ ಮಾಡಿ ಇಟ್ಕೊತಾ ಇದ್ದೀನಿ. ಈಗ ನಾನು ಒಂದು 3 ಈರುಳ್ಳಿ ಆಗೋಷ್ಟು ನಾನು ಕಟ್ ಮಾಡಿ ತೊಗೊತಾ ಇದ್ದೀನಿ. ಈಗ ನಾನು ಕರಿಬೇವನ್ನ ಸ್ವಲ್ಪ ಹಾಕ್ಕೊತಾ ಇದ್ದೀನಿ. ಕರಿಬೇವು ಆಪ್ಷನಲ್ಲು, ನೀವು ಬೇಕು ಅಂತಂದರೆ ಹಾಕೋಬೋದು, ಇಲ್ಲದೆ ಅಂದರೆ ಹಾಗೇನೂ ಮಾಡ್ಬೋದು. ಈಗ ನಾನು ಈರುಳ್ಳಿ ಅದೆಲ್ಲ ಸ್ವಲ್ಪ ಫ್ರೈ ಆಗೋ ಗಂಟ ನಾನು ಹುರ್ಕೊತಾ ಇದ್ದೀನಿ. ಈಗ ನಾನು ಪುದೀನ ಸೊಪ್ಪನ್ನ ನಾನು ಹಾಕ್ಕೊತಾ ಇದ್ದೀನಿ. ಪುದೀನ ಸೊಪ್ಪು ನಾನು ಸ್ವಲ್ಪ ಜಾಸ್ತಿನೇ ತೊಗೊಂಡಿದ್ದೀನಿ. ಯಾಕಂತಂದರೆ ಗೀ ರೈಸ್ಗೆ ಪುದೀನ ಸೊಪ್ಪು ನಾವು ಎಷ್ಟು ಹಾಕಿದ್ರೂ ಟೇಸ್ಟು ತುಂಬಾ ಚೆನ್ನಾಗಿರುತ್ತೆ. ಹಾಗಾಗಿ ಈಗ ನಾನು ಅದು ಪುದೀನ ಸೊಪ್ಪು ಅದೆಲ್ಲ ಸ್ವಲ್ಪ ಫ್ರೈ ಆಗಾದಮೇಲೆ ಈಗ ನಾನು 1-2 ಟೇಬಲ್ ಸ್ಪೂನ್ ಆಗೋಷ್ಟು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ನ ಹಾಕ್ಕೊತಾ ಇದ್ದೀನಿ. ಶುಂಠಿ ಬೆಳ್ಳುಳ್ಳಿ ಪೇಸ್ಟು ಹಸಿ ಸ್ಮೆಲ್ ಹೋಗೋ ಗಂಟ ನಾನು ಫ್ರೈ ಮಾಡ್ಕೊತಾ ಇದ್ದೀನಿ. ಅದು ಸ್ವಲ್ಪ ಚೆನ್ನಾಗಿ ಫ್ರೈ ಮಾಡಾದಮೇಲೆ ನಾನು ನೈಟೇ ನೆನೆಸಿಟ್ಕೊಂಡಿರೋ ಅಂಥ ಬಟಾಣಿನ ಹಾಕ್ಕೊತಾ ಇದ್ದೀನಿ. ಬಟಾಣಿ ಹಸಿದೂ ಹಾಕೊಬೋದು, ಇಲ್ಲಾಂದರೆ ನೈಟೇ ನೆನೆಸೂ ಕೂಡ ಹಾಕೊಬೋದು. ಈಗ ನಾನು 1-2 ಗ್ಲಾಸ್ ಆಗೋಷ್ಟು ಅಕ್ಕಿನ ತೊಳೆದು ತೊಗೊತಾ ಇದ್ದೀನಿ. ನೀವು ಬೇಕಾದರೆ ಬಾಸುಮತಿ ರೈಸಲ್ಲೂ ಮಾಡ್ಬೋದು. ನಾನು ಬುಲೆಟ್ ರೈಸಲ್ಲಿ ಈಗ ನಾನು ತೋರಿಸ್ತಾ ಇದ್ದೀನಿ ನಿಮಗೆ. ಈಗ ಅಕ್ಕಿ ಸ್ವಲ್ಪ ಚೆನ್ನಾಗಿ ಫ್ರೈ ಮಾಡಾದಮೇಲೆ ನಾನು 1 ಗ್ಲಾಸ್ ಆಗೋಷ್ಟು ತೆಂಗಿನ ಹಾಲನ್ನ ಹಾಕ್ಕೊತಾ ಇದ್ದೀನಿ. 2 ಗ್ಲಾಸ್ ಅಕ್ಕಿಗೆ 4 ಗ್ಲಾಸ್ ನೀರು ಹಾಕಬೇಕಲ್ವಾ. ಈಗ ನಾನು 1 ಗ್ಲಾಸ್ ಆಗೋಷ್ಟು ತೆಂಗಿನ ಹಾಲನ್ನ ಹಾಕ್ಕೊಂಡು ನಾನು ಮಿಕ್ಸ್ ಮಾಡ್ಕೊತಾ ಇದ್ದೀನಿ. ಈಗ ನಾನು ಒಂದು 3 ಗ್ಲಾಸ್ ಆಗೋಷ್ಟು ನೀರನ್ನು ಸಹ ಸೇರಿಸ್ಕೊತಾ ಇದ್ದೀನಿ. ಈಗ ನಾನು ಸ್ವಲ್ಪ ಕೊತ್ತಂಬರಿ ಸೊಪ್ಪು, ಕಸ್ತೂರಿ ಮೆಥಿ ಎರಡೂ ಸೇರಿಸಿ ನಾನು ಮಿಕ್ಸ್ ಮಾಡ್ಕೊತಾ ಇದ್ದೀನಿ. 1 ಟೇಬಲ್ ಸ್ಪೂನ್ ಆಗೋಷ್ಟು ಧನಿಯಾ ಪುಡಿ ಇಷ್ಟನ್ನು ಹಾಕಿ ನಾನು ಮಿಕ್ಸ್ ಮಾಡಿ ಈಗ ನಾನು ನೀರನ್ನ ಸೇರಿಸ್ಕೊತಾ ಇದ್ದೀನಿ 3 ಗ್ಲಾಸ್ ಆಗೋಷ್ಟು. ಯಾಕಂತಂದರೆ ನಾನು ಸ್ವಲ್ಪ ಹಾಲನ್ನೂ ಹಾಕ್ಕೊಂಡಿದ್ದೆ, ಹಾಗಾಗಿ ನಾನು 3 ಗ್ಲಾಸ್ ಆಗೋಷ್ಟು ನೀರು ಮಾತ್ರ ತೊಗೊಂಡಿದ್ದೀನಿ. ಈಗ ರುಚಿಗೆ ತಕ್ಕಷ್ಟು ಉಪ್ಪು, 1-2 ಟೇಬಲ್ ಸ್ಪೂನ್ ಆಗೋಷ್ಟು ತುಪ್ಪನ ಹಾಕಿ ನಾನು ಮಿಕ್ಸ್ ಮಾಡ್ಕೊತಾ ಇದ್ದೀನಿ. ಈಗ ನಾನು ಸುಮ್ಮನೆ ಅದು ಕುದಿ ಬರೋ ಗಂಟ ನಾನು ಕುಕ್ಕರ್ ಮುಚ್ಚಳನ ಸುಮ್ಮನೆ ವಿಷಲ್ ಆಗದಿರಾನೆ ನಾನು ಮುಚ್ಕೊತಾ ಇದ್ದೀನಿ. ಈಗ ನಾನು ಅದು ಸ್ವಲ್ಪ ಕುದಿಯೋ ಗಂಟ ಬಿಟ್ಟಿದ್ದೆ. ಈಗ ಸೈಡಲ್ಲೆಲ್ಲ ಕುದೀತಾ ಇದೆ. ಯಾಕಂತಂದರೆ ನಾವು ಕುಕ್ಕರ್ ಮುಚ್ಚೋಕ್ಕಿಂತ ಮುಂಚೆ ಅದು ಸ್ವಲ್ಪ ಮಳ್ಳು ಬಂದಾದ್ಮೇಲೆ ಕುದಿದ್ರೆ ಮಸಾಲೆ ಎಲ್ಲ ನೀಟಾಗಿ ಮಿಕ್ಸ್ ಆಗಿರುತ್ತೆ. ಹಾಗಾಗಿ ಈಗ ನಾನು ಲಿಡ್ನ ಕ್ಲೋಸ್ ಮಾಡಿ 1-2 ವಿಷಲ್ ಆಗೋ ಗಂಟ ಕೂಗಿಸ್ಕೊತಾ ಇದ್ದೀನಿ. ಈಗ ಅದು ಕೂಗೋಷ್ಟೊತ್ತಿಗೆ ನಾನು ಕುರ್ಮಾ ಮಾಡೋದು ಹೇಗೆ ಅಂತ ತೋರಿಸ್ಕೊಡ್ತಾ ಇದ್ದೀನಿ. ಅದಕ್ಕೆ ಬೇಕಾಗಿರುವ ಇಂಗ್ರೀಡಿಯೆಂಟ್ಸ್: ಕಾಬೂಲ್ ಕಡಲೆಕಾಳು, ಧನಿಯಾ ಪುಡಿ, ಕಡಲೆ, ಗರಂ ಮಸಾಲ, ಅರಿಶಿನ, ಉಪ್ಪು, ಎಣ್ಣೆ, ತೆಂಗಿನಕಾಯಿ ತುರಿ, ಅಚ್ಕಾರದ ಪುಡಿ, ಈರುಳ್ಳಿ, ಟೊಮಟೊ. ಈಗ ನಾನು ಒಂದು ಮಿಕ್ಸಿ ಜಾರಿಗೆ ನಾನು 1 ಕಪ್ ಆಗೋಷ್ಟು ತೆಂಗಿನಕಾಯಿ ತುರಿನ ತೊಗೊಂಡಿದ್ದೀನಿ. 1-2 ಟೇಬಲ್ ಸ್ಪೂನ್ ಆಗೋಷ್ಟು ಕಡಲೆ, 1 ಟೊಮಟೊ, ಕಟ್ ಮಾಡಿ ಇಟ್ಕೊಂಡಿರೋ ಅಂಥ ಈರುಳ್ಳಿನ ನಾನು ತೊಗೊತಾ ಇದ್ದೀನಿ. ಈಗ ಇದಿಷ್ಟನ್ನು ನಾನು ನುಣ್ಣಗೆ ಪೇಸ್ಟ್ ಮಾಡ್ಕೊತಾ ಇದ್ದೀನಿ. ಈಗ ಮಸಾಲ ರೆಡಿಯಾಗಿದೆ. ಈಗ ನಾನು ಸ್ಟವ್ ಮೇಲೆ ಒಂದು ಕುಕ್ಕರ್ನ ಇಟ್ಟು ಕುಕ್ಕರ್ ಕಾದಾದ್ಮೇಲೆ ನಾನು 1-2 ಟೇಬಲ್ ಸ್ಪೂನ್ ಆಗೋಷ್ಟು ಎಣ್ಣೆನ ಹಾಕ್ಕೊತಾ ಇದ್ದೀನಿ. ಸಣ್ಣ ಕಟ್ ಮಾಡಿ ಇಟ್ಕೊಂಡಿರೋ ಅಂಥ 1 ಈರುಳ್ಳಿನ ನಾನು ಫ್ರೈ ಮಾಡೋಕ್ಕೆ ತೊಗೊತಾ ಇದ್ದೀನಿ. ಈಗ ಈರುಳ್ಳಿ ಸ್ವಲ್ಪ ಫ್ರೈ ಆದಮೇಲೆ ನಾನು ನೈಟೇ ನೆನೆಸಿಟ್ಕೊಂಡಿರೋ ಅಂಥ ಕಾಬೂಲ್ ಕಡಲೆಕಾಳನ್ನ ಹಾಕಿ ಹುರ್ಕೊತಾ ಇದ್ದೀನಿ. ನಾವು ಕಾಬೂಲ್ ಕಡಲೆಕಾಳು ಬದಲು ನಾವು ಆಲೂಗೆಡ್ಡೆನೂ ಹಾಕಿ ನಾವು ಫ್ರೈ ಮಾಡ್ಕೊಂಡು ಮಾಡ್ಬೋದು. ಈಗ ನಾನು ಅರಿಶಿನ ಹಾಕಿ ನಾನು ಮಿಕ್ಸ್ ಮಾಡ್ಕೊತಾ ಇದ್ದೀನಿ. ಇದು ಚೆನ್ನಾಗಿ ನಾನು ಅದು ಹಸಿ ಸ್ಮೆಲ್ ಹೋಗೋ ಗಂಟ ನಾನು ಹುರ್ಕೊತಾ ಇದ್ದೀನಿ. ಈಗ ನಾನು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ 1 ಟೇಬಲ್ ಸ್ಪೂನ್ ಆಗೋಷ್ಟು ಹಾಕಿ ಅದನ್ನು ಸ್ಮೆಲ್ ಹೋಗೋ ಗಂಟ ನಾನು
ಹುರ್ಕೋತಾ ಇದ್ದೀನಿ. ನಾನು ಏನು ರುಬ್ಬಿಟ್ಕೊಂಡಿದ್ದೆ ಆ ಮಸಾಲನ ಅಷ್ಟನ್ನು ಹಾಕಿ ಮಿಕ್ಸ್ ಮಾಡ್ಕೊತಾ ಇದ್ದೀನಿ. ಮಸಾಲ ಸ್ಮೆಲ್ ಹೋಗೋ ಗಂಟ ನಾನು ಸ್ವಲ್ಪ ಚೆನ್ನಾಗಿ ಫ್ರೈ ಮಾಡಾದಮೇಲೆ ನಾನು ಮಿಕ್ಸಿ ಜಾರಲ್ಲಿ ಇರೋ ಮಸಾಲೆಗೆ ನಾನು ಸ್ವಲ್ಪ ನೀರು ಹಾಕಿ ಹಾಕ್ಕೊತಾ ಇದ್ದೀನಿ. 1 ಟೇಬಲ್ ಸ್ಪೂನ್ ಆಗೋಷ್ಟು ಅಚ್ಚ ಖಾರದ ಪುಡಿ, 1 ಟೇಬಲ್ ಸ್ಪೂನ್ ಆಗೋಷ್ಟು ಗರಂ ಮಸಾಲ, 1 ಟೇಬಲ್ ಸ್ಪೂನ್ ಆಗೋಷ್ಟು ಧನಿಯಾ ಪೌಡರ್ ಇಷ್ಟನ್ನು ಹಾಕಿ ನಾನು ಮಿಕ್ಸ್ ಮಾಡ್ಕೊತಾ ಇದ್ದೀನಿ. ನಾನು ಏನು ಪೌಡರ್ಗಳು ಹಾಕ್ಕೊಂಡಿದ್ದೆ ಅದನ್ನು ಅಷ್ಟೇ ನಾನು ಸ್ಮೆಲ್ ಹೋಗೋ ಗಂಟ ನಾನು ಚೆನ್ನಾಗಿ ಫ್ರೈ ಮಾಡ್ಕೊತಾ ಇದ್ದೀನಿ. ಈಗ ರುಚಿಗೆ ತಕ್ಕಷ್ಟು ಉಪ್ಪನ್ನ ಹಾಕಿ ನಾನು ಮಿಕ್ಸ್ ಮಾಡ್ಕೊತಾ ಇದ್ದೀನಿ. ಈಗ ಸ್ವಲ್ಪ ಕುದ್ದಾದ್ಮೇಲೆ ನಾನು ಕಾಳು ಮುಳುಗೋ ಗಂಟ ನಾನು ನೀರನ್ನ ಸೇರಿಸ್ಕೊತಾ ಇದ್ದೀನಿ. ನೀರು ನಿಮಗೆ ತೆಳ್ಳಗೆ ಬೇಕು ಅಂತಂದರೆ ನೀರು ಸ್ವಲ್ಪ ಜಾಸ್ತಿನೂ ಹಾಕೊಬೋದು. ನಿಮಗೆ ಥಿಕ್ನೆಸ್ ಎಷ್ಟು ಬೇಕೋ ಅಷ್ಟು ನೋಡಿ ನೀವು ನೀರನ್ನ ಹಾಕ್ಕೊಳ್ಳಿ. ಈಗ ನಾನು ಲಿಡ್ನ ಕ್ಲೋಸ್ ಮಾಡಿ ಒಂದು 2 ವಿಷಲ್ ಆಗೋ ಗಂಟ ನಾನು ಕೂಗಿಸ್ಕೊತಾ ಇದ್ದೀನಿ. ಈಗ ನೋಡಿ ವಿಷಲ್ ಹೋಗಿದೆ. ಈಗ ನಾನು ಇದು ಒಂದು 10ರಿಂದ 15 ನಿಮಿಷ ಆಗೋ ಗಂಟ ನಾನು ಸ್ಟವ್ ಮೇಲೇ ಇಟ್ಟು ಕುದಿಸ್ಕೊತಾ ಇದ್ದೀನಿ. ಯಾಕಂತಂದರೆ ಅದು ಸ್ವಲ್ಪ ಮಸಾಲದೆಲ್ಲ ಇರುತ್ತಲ್ಲ, ಅದು ಸ್ವಲ್ಪ ಕುದಿಸ್ಕೊಂಡಷ್ಟು ನಮಗೆ ಮಸಾಲದು ಟೇಸ್ಟು ತುಂಬಾ ಚೆನ್ನಾಗಿ ಬರುತ್ತೆ. ಈಗ ನೋಡಿ ರುಚಿಯಾದ ಸಾಂಬಾರು ಕುದೀತಾ ಇದೆ. ಈಗ ನಾನು ಇದಕ್ಕೆ ಲಾಸ್ಟಲ್ಲಿ ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನ ಹಾಕ್ಕೊಳ್ತಾ ಇದ್ದೀನಿ. ಈಗ ನೋಡಿ ರುಚಿಯಾದ ಗೀ ರೈಸ್ ಮತ್ತು ಕುರ್ಮಾ ರೆಡಿಯಾಗಿದೆ. ನಿಮ್ಗೆ ಇಷ್ಟ ಆಗಿದ್ದಲ್ಲಿ ಕಮೆಂಟ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.